ಮದ್ವೆದು ಸ್ಯಾರೀಸ್ ಕಲೆಕ್ಷನ್ಸ್ ಈ ಸ್ಯಾರಿ ಬಂದು ಫಸ್ಟ್ ನಾವು ಬಳೆ ಶಾಸ್ತ್ರಕ್ಕೆ ಇದು ರತ್ನ ಮೇಲೆ ನಾವು ಸ್ಯಾರೀಸ್ ತುಂಬಾ ನಾವು ಸ್ಯಾರೀಸ್ ಕಲೆಕ್ಷನ್ಸ್ ಬಂದು ರತ್ನ ಮೇಲೆ ತಗೊಂಡು ಬಾರ್ಡರ್ ಮತ್ತೆ ಪ್ಲೈನ್ ಇದ್ರಲ್ಲಿ ಅಂದ್ರೆ ಟಿಶ್ಯೂ ಟೈಪ್ ಬಂದಿರೋದು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ಪೆಷಲ್ ಲಾಗ್ ಏನಂದ್ರೆ ಇವತ್ತು ತುಂಬಾ ಜನ ಕೇಳ್ತಾ ಇದ್ರು, ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ಮದ್ವೆದು ಸ್ಯಾರೀಸ್ ಕಲೆಕ್ಷನ್ಸ್ ತೋರಿಸಿ ಅಂದ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು. ನಮ್ಗೆ ವಿಡಿಯೋಸ್ ಮಾಡಕ್ಕೆ ಆಗ್ಲಿಲ್ಲ. ಇವತ್ತು ಆದಷ್ಟು ಮಾಡ್ಲೇಬೇಕು ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದೀವಿ ಕಲೆಕ್ಷನ್ಸ್. ಫಸ್ಟ್ ನಾನು ನನ್ನ ಮಗಳ ಸ್ಯಾರೀಸ್ ಕಲೆಕ್ಷನ್ಸ್ ತೋರ್ಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅವಳೆಲ್ಲ ಮುಂಚೆ ಏನು ಯಾವ್ದು ಸ್ಯಾರೀಸ್ ಏನು ತಗೊಳ್ತಾ ಇರ್ಲಿಲ್ಲ, ಯಾಕಂದ್ರೆ ಚಿಕ್ಕ ವಯಸ್ಸೇ ಅಲ್ವಾ, ಅಷ್ಟೊಂದು ನಾವೇನು ಕೊಡಿಸ್ತಾ ಇರ್ಲಿಲ್ಲ, ಬರೀ ಡ್ರೆಸ್ಸಸ್. ಇವಾಗೂ ಅಷ್ಟೇ, ಮದ್ವೆಗೆ ತಗೊಂಡಿರೋದಷ್ಟೇ ಅವಳು ಸ್ಯಾರೀಸ್. ಯಾವ್ದು ಇವಾಗ ಎಕ್ಸ್ಟ್ರಾನು ಏನೋ ತಗೊಂತಾ ಇಲ್ಲ, ಸ್ಯಾರೀಸು ಇರೋದೇ ಉಟ್ಕೊಂತಾ ಇಲ್ಲ ಸ್ಯಾರೀಸು. ಇವಾಗ ಅದಕ್ಕೋಸ್ಕರ ಯಾವ್ದು ಸ್ಯಾರೀಸ್ ಇಲ್ಲ, ಬರೀ ಮದ್ವೆ ಕಲೆಕ್ಷನ್ಸ್ ಮಾತ್ರ ಇರೋದು. ಇವತ್ತು ಸ್ಯಾರೀಸ್ ತೋರ್ಸೋಣ, ಧಾರೆ ಮುಹೂರ್ತದ್ದು ಪ್ರತಿಯೊಂದು ಏನೇನು ತಗೊಂಡಿದೀವಿ. ತುಂಬಾ ಜನ ಕೇಳ್ತಾ ಇದ್ರು, ಪ್ರೈಸಸ್ ಕೇಳ್ತಾ ಇದ್ರು, ಬ್ಲೌಸ್ ಕಲೆಕ್ಷನ್ಸ್ ಕೇಳ್ತಾ ಇದ್ರು. ಒಂದೇ ವಿಡಿಯೋ ಅಲ್ಲಿ ಸ್ಯಾರೀಸು ಮತ್ತೆ ಬ್ಲೌಸ್ ಕಲೆಕ್ಷನ್ಸ್ ಇಷ್ಟು ತೋರಿಸ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ಈ ಸ್ಯಾರಿ ಬಂದು ಫಸ್ಟ್ ನಾವು ಬಳೆ ಶಾಸ್ತ್ರಕ್ಕೆ ನಾವು ಗ್ರೀನ್ ಕಲರ್ ತಗೊಂಡಿರೋದು. ಎಂಗೇಜ್ಮೆಂಟ್ ಇದನ್ನು ಗ್ರೀನ್ ಕಲರ್ ಇತ್ತು, ಅದು ಬಾಟ್ಲ್ ಗ್ರೀನ್ ಕಲರ್. ಇದು ಬಂದು ಒಂಥರ ಪ್ಯಾರೆಟ್ ಗ್ರೀನ್ ಕಲರ್ ನಾವು ತಗೊಂಡ್ವಿ. ಒಂದ್ 2-3 ಸ್ಯಾರೀಸ್ ತಗೊಂಡ್ವಿ ನಾವು ಬಳೆ ಶಾಸ್ತ್ರಕ್ಕೆ ಅನ್ಬಿಟ್ಟು, ತಿರ್ಗಾ ಚೇಂಜ್ ಮಾಡಿದ್ವಿ. ಇದು ಅಷ್ಟೇ, ನಾವು ಬಳೆ ಶಾಸ್ತ್ರಕ್ಕೆ ತಗೊಂಡಿರೋದು ಮೆಹಂದಿ ಗ್ರೀನ್ ಕಲರ್ ಅಲ್ಲಿ. ನಾವು ಇದು ಬಳೆ ಶಾಸ್ತ್ರಕ್ಕೆ ಡಲ್ ಆಗತ್ತೆ ಅನ್ಬಿಟ್ಟು ನಾವು ಇದು ವೇರ್ ಮಾಡಿಸಿಲ್ಲ. ಇದು ರತ್ನ ಮೇಲೆ ನಾವು ಸ್ಯಾರೀಸ್ ತುಂಬಾ ನಾವು ಸ್ಯಾರೀಸ್ ಕಲೆಕ್ಷನ್ಸ್ ಬಂದು ರತ್ನ ಮೇಲೆ ತಗೊಂಡ್ವಿ. ಈ ಸ್ಯಾರಿ ಬಂದು ಒಂಥರ ಪ್ಯಾರೆಟ್ ಗ್ರೀನ್ ಮತ್ತೆ ಇದು ಒಂಥರ ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಸಿಲ್ವರ್ ಕಲರ್ ಅಲ್ಲಿ ಬರುತ್ತೆ. ಈ ಬಾರ್ಡರ್ ನೋಡಿ ತುಂಬಾ ರಿಚ್ ಆಗಿತ್ತು, ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ ಮಾತ್ರ. ಈ ಸ್ಯಾರಿ ಬಂದು ನಾವು ಟ್ಯಾಜಲ್ಸ್ ಬಂದು ನಾವು ನಮ್ಮ ಫ್ಯಾಮಿಲಿಯಲ್ಲೇ ಸುಜಾತ ಅನ್ಬಿಟ್ಟು ತುಂಬಾ ಚೆನ್ನಾಗಿ ಹಾಕೊಡ್ತಾರೆ. ಕುಚ್ಚುಗಳು ಯಾವ ತರ ಡಿಸೈನ್ ಬೇಕಾಗಿದ್ರು ಹಾಕೊಡ್ತಾರೆ. ಎಲ್ಲ ನಾವು ಪ್ರತಿ ಒಂದ್ ಸ್ಯಾರೀಸ್ ತುಂಬಾ ವರ್ಷದಿಂದಾನೆ. ಇದು ಕುಚ್ಚು ಬಂದು ಸುಜಾತ ಅವ್ರ ಹತ್ರ ಹಾಕ್ಸಿರೋದು. ತುಂಬಾ ಚೆನ್ನಾಗಿ ಹಾಕ್ತಾರೆ ಅವರು ಕುಚ್ಚುಗಳು. ಪ್ರತಿ ಸಲ ನಾವು ಯಾವ್ದೇ ಸ್ಯಾರೀಸ್ ತಗೊಂಡ್ರು ಅವ್ರ ಕೈಲೇನೆ ನಾವು ಹಾಕ್ಸೋದು. ಈ ಸ್ಯಾರಿ ಬಂದು ಫಸ್ಟ್ ಬಾರ್ಡರ್ ಬಂದು ನಮ್ಗೆ ಇದು ಚಿಕ್ಕದ್ ಬರತ್ತೆ, ಆಮೇಲೆ ಕೆಳಗಡೆ ಬಂದು ದೊಡ್ಡ ಸೈಜ್ ಅಲ್ಲಿ ಬರತ್ತೆ. ನೋಡಿದ ತಕ್ಷಣ ಒಂದೇ ಸೆಲೆಕ್ಟ್ ಆಗೋಯ್ತು. ಆಮೇಲೆ ಇದೇ ನೋಡ್ಬಿಟ್ಟು ಇಲ್ಲಿ ಇದೇ ಬಳೆ ಶಾಸ್ತ್ರಕ್ಕೆ ವೇರ್ ಮಾಡಿಸ್ಬಿಡೋಣ ಅನ್ಬಿಟ್ಟು ಆಮೇಲೆ ಛತ್ರಕ್ಕೂ ಹೋಗ್ಬೇಕಾಗಿತ್ತು ಇದೇ ಸ್ಯಾರಿಯಲ್ಲೇ. ಅದಕ್ಕೋಸ್ಕರ ನಾವು ಈ ಸ್ಯಾರಿ ತಗೊಂಡ್ವಿ. ಈ ಸ್ಯಾರಿ ಬಂದು ಈ ತರ ಬರುತ್ತೆ, ಪಲ್ಲು ಈ ತರ ಬರುತ್ತೆ, ಸ್ಯಾರಿ ಫುಲ್ಲು ಈ ತರ ಬರುತ್ತೆ. ನೋಡಿ ತುಂಬಾ ರಿಚ್ ವೇರ್ ಮಾಡ್ಕೊಂಡೆ ರಿಸೆಪ್ಷನ್ಗೂ ವೇರ್ ಮಾಡ್ಕೊಬಹುದು, ಆ ತರ ಇತ್ತು. ರಿಚ್ ಆಗಿ ಕಾಣಿಸುತ್ತೆ ಅನ್ಬಿಟ್ಟು ನಾವು ಇದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಬ್ಲೌಸ್ ಬಂದು ನಾವು ಇದು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಅಂದ್ರೆ ಆ ತರ ಬಟ್ಟೆ ಎಲ್ಲ ನಾವು ಕೊಡ್ಸಿದ್ವಿ, ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಬರೀ ಬ್ಲೌಸ್ ಪೀಸ್ ಬಂದು ನಮ್ಗೆ ಈ ತರ ಬಂದಿರೋದು. ಬ್ಲೌಸ್ ಅಲ್ಲಿ ಬಂದು ನಮ್ಗೆ ಈ ತರ ಬಂದಿತ್ತು. ಅದಕ್ಕೋಸ್ಕರ ಬರೀ ಈ ತರ ಹೊಲ್ಸಿದ್ರೆ ಚೆನ್ನಾಗಿರಲ್ಲ, ವರ್ಕ್ ಎಲ್ಲ ಥ್ರೆಡ್ ವರ್ಕ್ ಮಾಡವ್ರೆ. ಅಂದ್ರೆ ಈ ವರ್ಕ್ ಬಂದು ತುಂಬಾ ಚಿಕ್ಕದಾಗಿ ಮಾಡಿಸಿರೋದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ವರ್ಕ್ ಮಾತ್ರ ಹೇಳೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಟ್ರು. ಬಾರ್ಡರ್ ಎಲ್ಲ ನೋಡಿ ಈ ತರ ಚಿಕ್ಕ ನಾಟ್ಸ್ ಹಾಕ್ತಾರಲ್ವಾ, ಚಿಕ್ಕ ನಾಟ್ಸ್ ಅಲ್ಲಿ ಮಾಡಿರೋದು. ಮತ್ತೆ ಫ್ರಂಟ್ ಬಂದು ನಾವು ಬೇರೆ ಕ್ಲಾತ್ ಅಲ್ಲಿ ಬಂದು ನಾವು ಇದು ಹಾಕ್ಸಿದ್ವಿ, ಯಾಕಂದ್ರೆ ಲುಕ್ ಬರತ್ತೆ. ಈ ನೋಡಿ ಈ ಬ್ಲೌಸ್ಗೆ ಇದೇ ಲುಕ್ ಬಂದಿರೋದು, ಫ್ರಂಟ್ ಅಲ್ಲಿ ಲುಕ್ ಬಂತು. ಆಮೇಲೆ ಇಲ್ಲಿ ಅಷ್ಟೇ ಡಿಸೈನ್ ಬಂದಿರೋದು. ಇದೆಲ್ಲ ಅಷ್ಟೊಂದು ಡೀಟೇಲ್ಸ್ ನನ್ಗೆ ಹೇಳಕ್ಕೆ, ಅದೇನ್ ನಾಟ್ ಹಾಕವ್ರೆ ಏನು ಅನ್ನೋದು ಅಷ್ಟೊಂದು ನಂಗೆ ಕ್ಲಾರಿಟಿ ಗೊತ್ತಿಲ್ಲ. ಒಟ್ನಲ್ಲಿ ಈ ತರ ಡಿಸೈನ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬಂತು. ಸೈಡಲ್ಲಿ ಫೋಟೋ ಹಾಕ್ತೀನಿ, ಬೇಗ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂತು. ಇದ್ರದ್ದು ಪ್ರೈಸ್ ಬಂದು ಎಂತೆ ಸಿಂಡ್ರೆ ಇದೆ. ಇದ್ರದ್ದು ನನ್ನ ಅಂದಾಜು ಇದ್ರದ್ದು ಪ್ರೈಸ್ ಬಂದು 12,000 12,500 ಅನ್ಸತ್ತೆ. ಇದು ಒಂದು ಬ್ಲೌಸ್ ಸ್ಟಿಚಿಂಗ್ ಒಟ್ನಲ್ಲಿ ಚೆನ್ನಾಗಿ ಮಾಡ್ಕೊಟ್ರು, ವರ್ತ್ ಅನ್ಸತ್ತೆ. ಚೆನ್ನಾಗಿತ್ತು ಈ ಬ್ಲೌಸ್. ಈ ಸ್ಯಾರಿ ಬಂದು ಹೊರಪೂಜೆಗೆ ನಾವು ತಗೊಂಡಿರೋದು. ಬ್ಲೂ ಮತ್ತೆ ಲೈಟ್ ಬೇಬಿ ಪಿಂಕ್ ಅಲ್ಲಿ ನಾವು ತಗೊಂಡಿರೋದು. ಸ್ಯಾರಿ ಫುಲ್ ನಿಮ್ಗೆ ಈ ತರ ಬರುತ್ತೆ. ಇದು ಹಾಸನಲ್ಲಿ ನಾವು ತಗೊಂಡಿರೋದು. ಮಧು ಸಿಲ್ಕ್ ಅಲ್ಲಿ ನಾವು ತಗೊಂಡು ಬಂದಿರೋದು ಈ ಸ್ಯಾರಿ. ಫಸ್ಟ್ ಸ್ಯಾರಿ ನಾವು ಸ್ಯಾರೀಸ್ ಫಸ್ಟ್
ಹಾಸನ್ಗೆ ಹೋದ್ವಿ. ಅಲ್ಲಿ ರತ್ನಮ್ಗೆ ಬೇರೆ ಒಂದ್ 2-3 ಸ್ಯಾರೀಸ್ ಕಲೆಕ್ಷನ್ ಅಂದ್ರೆ ಶಾಪ್ಸ್ ಅಲ್ಲಿ ಹೋಗಿ ನೋಡೋಣ ಅನ್ಬಿಟ್ಟು ಹೋದ್ವಿ. ಮದುಗ್ ಹೋದ್ವಿ. ಮದುವೆಯಲ್ಲಿ ಇದೊಂದು ಸ್ಯಾರಿ ಮಾತ್ರ ತಗೊಂಡ್ವಿ, ಇನ್ನೇನು ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ, ನಮ್ಗೇನ್ ಸೂಟ್ ಆಗಿಲ್ಲ ಅನ್ಬಿಟ್ಟು ಅಲ್ಲಿಂದ ನಾವು ವಾಪಸ್ ಬಂದ್ವಿ. ಈ ಸ್ಯಾರಿ ಒಂದು ಪರ್ಚೇಸ್ ಮಾಡಿದ್ವಿ. ಈ ಸ್ಯಾರಿ ಪ್ರೈಸ್ ಬಂದು 18,000 ಇದು. ಮತ್ತೆ ನಾನು ಯಾವಾಗ್ಲೇ ತೋರ್ಸಿದ್ನಲ್ವಾ, ಅದು ಎಂಗೇಜ್ಮೆಂಟ್ ಇದು ಅರ್ಶಿನ ಶಾಸ್ತ್ರದ ಗ್ರೀನ್ ಕಲರ್ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಅದು 17,500. ಚೆನ್ನಾಗಿತ್ತು, ವರ್ತ್. ಅದು ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಬಂದು 18,500. 18,000 ಬಿಟ್ಟು ನಮ್ಗೆ ಡಿಸ್ಕೌಂಟ್ ಎಲ್ಲ ಹೋಗಿ 18,000. ಈ ಸ್ಯಾರಿ ಬಂದು ಫುಲ್ ನಮ್ಗೆ ಈ ತರ ಬರುತ್ತೆ. ಸ್ಯಾರಿ ಇದ್ರದ್ದು ಬ್ಲೌಸ್ ಬಂದು ಈ ತರ ಬರುತ್ತೆ. ಈ ಸ್ಯಾರಿ ವರ್ಕ್ ಬಂದು ನಾವು ಫುಲ್ ವರ್ಕ್ ಮಾಡಿಸಿದ್ವಿ. ಈ ಸ್ಯಾರಿ ಬಂದು ಬಾರ್ಡರ್ ಮತ್ತೆ ಪ್ಲೈನ್ ಬ್ಲೌಸ್ ಅಲ್ಲಿ ಬಂದಿರೋದು. ಸ್ವಲ್ಪ ಅಂದ್ರೆ ಬ್ಲೂ ಅಲ್ಲಿ ಹೈಲೈಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಅನ್ಬಿಟ್ಟು ಎಲ್ಲ ಚಿಕ್ಕದು ನಾಟ್ ಹಾಕವ್ರೆ ನೋಡಿ. ಈ ಗೋಲ್ಡ್ ಮತ್ತೆ ನಾಟ್ ಹಾಕವ್ರೆ. ಲುಕ್ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಡಿಸೈನ್ ಬಂದು ನಮ್ಗೆ ಈ ತರ ಬರುತ್ತೆ. ಇಲ್ಲಿ ಬಂದು ಟ್ಯಾಗ್ ಮಾಡ್ಬೋದು. ಟ್ಯಾಸಲ್ಸ್ ಬಂದು ಈ ತರ ಮಾಡವ್ರೆ. ಸ್ಯಾರಿ ಫುಲ್ ಈ ತರ ಬರುತ್ತೆ ನೋಡಿ. ಈ ವರ್ಕ್ ಈ ತರ ಬರುತ್ತೆ. ಮತ್ತೆ ಬ್ಲೌಸ್ಗೂ ಅಷ್ಟೇ ಈ ತರ ಬರುತ್ತೆ. ಇದ್ರದ್ದು ಬ್ಲೌಸ್ದು ಅಮೌಂಟ್ ಬಂದು 12,000 ಅನ್ಸತ್ತೆ. ಅಷ್ಟೊಂದು ಗೊತ್ತಿಲ್ಲ. ಒಂದು 12,500 ಇತ್ತು ಇದು. ಈ ಸ್ಯಾರೀಸ್ಗಿನ್ನ ಬ್ಲೌಸ್ದೇ ಅಮೌಂಟ್ ಜಾಸ್ತಿ ಇತ್ತು ನಮ್ದೆಲ್ಲ. ಈ ಸ್ಯಾರಿ ಬಂದು ದೊಡ್ಡ ಸ್ಯಾರಿ, ರಮ್ಮಿಂದ ರಿಸೆಪ್ಷನ್ ಸ್ಯಾರಿ ಕೊಡ್ಸಿರೋದು ನಮ್ಮ ಅಮ್ಮ ಅವರು. ಇದು ಬಂದು ಆರೆಂಜ್. ಯಾವಾಗೆಲ್ಲ ಯಾರು ಆರೆಂಜ್ ಅಂದ್ರೇನೆ ಆಗ್ತಾ ಇರ್ಲಿಲ್ಲ, ಅಯ್ಯೋ ಆರೆಂಜಾ ಅಂತ ಇದ್ರು. ನಮ್ಗೆ ಅಂದ್ರೆ ತುಂಬಾ ಇಷ್ಟ ಆಯ್ತು. ಆರೆಂಜ್ ಒಂದು ತಗೋಣನ, ಯಾರ ಹತ್ರನೂ ಇರ್ಲಿಲ್ಲ. ಅವಾಗ ಬಂದು ಆರೆಂಜ್ ಸ್ಯಾರೀಸ್ ಬಂದು ಟ್ರೆಂಡಿಂಗ್ ಅಲ್ಲಿ ಇದ್ದಿರೋದು. ಅದಕ್ಕೋಸ್ಕರ ನೋಡಿದ ತಕ್ಷಣ ಇಷ್ಟಪಟ್ವಿ. ತುಂಬಾ ಸ್ಯಾರೀಸ್ ನೋಡಿದ್ವಿ ನಾವು. ಇದೆಲ್ಲ ಬ್ಯಾಂಗ್ಳೂರಲ್ಲಿ ರತ್ನಂ ಮೇಲೆ ತಗೊಂಡಿರೋದು. ತುಂಬಾ ಇಷ್ಟ ಆಯ್ತು. ನೋಡಿದ ತಕ್ಷಣ ತುಂಬಾ ಬೇರೆ ಕಲೆಕ್ಷನ್ಸ್ ನೋಡಿದ್ವಿ, ನಮ್ಗೆ ಸೂಟೇ ಆಗ್ಲಿಲ್ಲ. ಆಮೇಲೆ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು. ಈ ಸ್ಯಾರಿ ಬಂದು ಆರೆಂಜ್ ಮತ್ತೆ ಪರ್ಪಲ್ ಬಾರ್ಡರ್ ಅಲ್ಲಿ ಬರುತ್ತೆ. ಈ ಸ್ಯಾರಿ ನೋಡಿ ಈ ತರ ಬರುತ್ತೆ. ತುಂಬಾ ತೂಕ ಬರುತ್ತೆ. ಬಾರ್ಡರ್ ಬಂದು ನಮ್ಗೆ ದೊಡ್ಡದಾಗಿ ಬರುತ್ತೆ. ಬಾರ್ಡರ್ ಬಂದು ಸ್ಯಾರಿ ಫುಲ್ ಈ ತರ ಬರುತ್ತೆ. ಮೇಲ್ ಬಾರ್ಡರ್ ಬಂದು ಚಿಕ್ಕದಾಗಿ ಬರುತ್ತೆ, ಕೆಳಗಡೆ ಬಾರ್ಡರ್ ಬಂದು ಬರುತ್ತೆ. ಮತ್ತೆ ಟ್ಯಾಸಲ್ಸ್ ನೋಡಿ ಈ ತರ ಹಾಕ್ಸಿದ್ವಿ. ಟ್ಯಾಸಲ್ಸ್ ಎಲ್ಲ ಈ ತರ ಹಾಕ್ಸಿದೀವಿ. ಈ ಸ್ಯಾರಿ ಕಂಪ್ಲೀಟ್ ಸ್ಯಾರಿ ಇದು ಬಂದು, ಈ ಸ್ಯಾರಿ ಪ್ರೈಸ್ ಬಂದು 38,000 ಇರೋದು. ಈ ಸ್ಯಾರಿ ಬಂದು ಇದು ಅದ್ರದೇ ಬ್ಲೌಸ್. ನಾವೆಲ್ಲ ಅದ್ರದೇ ಬ್ಲೌಸ್ ಸ್ಟಿಚ್ ಮಾಡಿಸಿದ್ವಿ. ಬೇರೆ ಏನು ಅಷ್ಟೊಂದು ಸ್ಯಾರೀಸ್ದು ಸ್ಟಿಚ್ ಮಾಡ್ಸಕ್ ಹೋಗ್ಲಿಲ್ಲ, ಇಲ್ಲಾಂದ್ರೆ ಬ್ಲೌಸ್ ವೇಸ್ಟ್ ಆಗುತ್ತೆ ಪೀಸ್ ಅನ್ಬಿಟ್ಟು. ಲುಕ್ ಬರುತ್ತೆ, ಬಾರ್ಡರ್ ಬೇರೆ ರಿಚ್ ಆಗಿ ಕಾಣಿಸತ್ತೆ ಅನ್ಬಿಟ್ಟು ನಾವು ಅದ್ರದೇ ಸ್ಟಿಚ್ ಮಾಡಿಸಿದ್ವಿ. ಇದು ಅಷ್ಟೇ ಈ ತರ ನಾವು ಸ್ಟಿಚ್ ಮಾಡಿಸಿರೋದು. ಅಂದ್ರೆ ಅವರು ವರ್ಕ್ ಮಾಡೋರು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ನೋಡಿ. ಬಾರ್ಡರ್ ಈ ತರ ಬರುತ್ತೆ. ಇದ್ರದ್ದು ಬ್ಲೌಸ್ 13-14 ಗೊತ್ತಿಲ್ಲ. ಎಲ್ಲ ಬ್ಲೌಸಸ್ ಸ್ವಲ್ಪ ಮರ್ತೋಗಿದೀವಿ. ಅಂದಾಜಾಗಿ ಹೇಳ್ತಾ ಇದೀವಿ. ಈ ಸ್ಯಾರಿ ಬ್ಲೌಸ್ ಬಂದು 13.5 ಅನ್ಸತ್ತೆ ಇದು. ನೆಕ್ಸ್ಟ್ ಸ್ಯಾರಿ ಬಂದು ಧಾರೆ ಮುಹೂರ್ತದ ದಿವಸ ಬೆಳಿಗ್ಗೆ ಪುನೋಜನ ಮಾಡ್ತಾರೆ, ಮತ್ತೆ ಶಾಸ್ತ್ರ ಮಾಡ್ತಾರೆ. ಅದಕ್ಕೆ ಅನ್ಬಿಟ್ಟು ನಾವ್ ಇದು ತಗೊಂಡಿರೋದು. ಮೆರೂನ್ ಸ್ಯಾರಿ ಇದು ನಮ್ಮ ಅಮ್ಮವ್ರು ಕೊಡ್ಸಿರೋದು. ಅದೇ ಹುಡುಗನ್ ಮನೆಯಿಂದ ಕೊಡ್ಸಿರೋದು. ಈ ಸ್ಯಾರಿ ಬಂದು ಮೆರೂನ್ ಅಲ್ಲಿ ಬರುತ್ತೆ. ಇದೆಲ್ಲ ಒಂಥರ ಓಲ್ಡ್ ಸ್ಟೈಲ್, ಅದೇ ನಾವ್ ವಿಂಟೇಜ್ ಅಂತಾರಲ್ವಾ, ಆ ತರ ಟೈಪ್ ಅಲ್ಲಿ ಇರೋದು. ಒಂಥರ ಅದು ಇರ್ಲಿ, ಇದು ಫ್ಯಾನ್ಸಿಯಾಗಿರೋದು ಇರ್ಲಿ, ಆ ತರನು ಇರ್ಲಿ ಅನ್ಬಿಟ್ಟು ತಗೊಂಡಿರೋದು. ನನ್ನಷ್ಟು ಉದ್ದ ಐತೆ ನೋಡಿ ಈ ಸ್ಯಾರಿ ಬಂದು. ನನ್ನಷ್ಟು ಉದ್ದ ಐತೆ. ಇವಾಗೆಲ್ಲ ರೇಷ್ಮೆ ಸ್ಯಾರಿ ಚೆನ್ನಾಗಿರೋದಾದ್ರೆ ಇಷ್ಟಿಷ್ಟು ಉದ್ದ ಬರೋದು, ಚೆನ್ನಾಗಿ ಬರೋದು. ಇದ್ ನೋಡಿ ಟ್ಯಾಸಲ್ಸ್ ನಾನು ಈ ತರ ಹಾಕ್ಸಿದೀನಿ.
ಸ್ಯಾರಿ ಬಂದು ನಿಮ್ಗೆ ಮೆರೂನ್ ಮತ್ತೆ ಒಂಥರ ಕಾಫಿ ಕಲರ್ ಬಾರ್ಡರ್ ಅಲ್ಲಿ ಬಂದಿರೋದು ಸ್ಯಾರಿ. ಮತ್ತೆ ಪಲ್ಲು ಬಂದು ಈ ತರ ಬರುತ್ತೆ. ಈ ಸ್ಯಾರಿ ಪ್ರೈಸ್ ಬಂದು 18,500 ಇದು ಬಂದು ಮೆರೂನ್ ಬ್ಲೌಸ್ ಅಲ್ಲಿ ಮೆರೂನ್ ಅಲ್ಲಿ ಬಂದಿರೋದು, ಡಾರ್ಕ್ ಮೆರೂನ್ ಟೈಪ್ ಅಲ್ಲಿ ಬಂದಿರೋದು. ಈ ಡಿಸೈನ್ ಬಂದು ಈ ಟೈಪ್ ಅಲ್ಲಿ ಬಂದಿರೋದು, ಸ್ವಲ್ಪ ಮೆರೂನ್ ಕಲರ್ ಥ್ರೆಡ್ ಕೊಟ್ಟವ್ರೆ ಮತ್ತೆ ಗೋಲ್ಡ್. ಎಲ್ಲ ಸ್ಯಾರಿಯಲ್ಲಿ ಗೋಲ್ಡ್ ತುಂಬಾ ಇರತ್ತಲ್ವಾ, ಇವಾಗ ನಮ್ಗೆ ರಿಚ್ ಆಗಿ ಕಾಣಿಸ್ಬೇಕಂದ್ರೆ ಗೋಲ್ಡ್ ಕೊಡ್ಬೇಕು, ಇಲ್ಲಾಂದ್ರೆ ಬೇರೆ ಕಾಂಟ್ರಾಸ್ಟ್ ಕಲರ್ಸ್ ಕೊಡ್ಬೇಕು. ಅದಕ್ಕೋಸ್ಕರ ನೋಡಿ ಇದು ವರ್ಕ್ ನಾವು ಮಾಡಿಸ್ತೀವಲ್ವಾ, ಹುಷಾರಾಗಿ ಇಟ್ಕೊಬೇಕು. ಬೇರೆ ನೋಡಿ ಟಚ್ ಮಾಡಿದ್ರೆ ನೋಡಿ ಈ ತರ ಸ್ಯಾರೀಸ್ ಎಲ್ಲ ಬ್ಲೌಸಸ್ ಎಲ್ಲ ಹಾಳಾಗೋಗುತ್ತೆ. ಹುಷಾರಾಗಿ ಇಟ್ಕೊಬೇಕು. ಇವಾಗ ನಾವು ಇದಕ್ಕೆ ಬಾರ್ಡರ್ಗೆ ಈ ತರ ಮಾಡಿಸಿದ್ವಿ. ಟ್ಯಾಸಲ್ಸ್ ನೋಡಿ ಈ ತರ ಬಂದಿರೋದು. ಇದು ಬಂದು ಮುಹೂರ್ತದ ಸ್ಯಾರಿ ಬಂದು ಇದು ನಾವು ಕೊಡ್ಸೋದು, ಅದೇ ತಾಯಿ ಮನೆಯಿಂದ ಕೊಡ್ಸೋದು. ಇದು ಹಾಸನಲ್ಲಿ ನಾವು ತಗೊಂಡಿರೋದು ಈ ಸ್ಯಾರಿ ಬಂದು. ಹಾಸನಲ್ಲಿ ರತ್ನಂ ಸಿಲ್ಕ್ ಅಲ್ಲಿ ನಾವು ತಗೊಂಡಿರೋದು ಈ ಸ್ಯಾರಿ. ಈ ಸ್ಯಾರಿ ಬಂದು ನಮ್ಗೆ ಈ ತರ ಬರುತ್ತೆ, ಗೋಲ್ಡ್ ಮತ್ತೆ ರೆಡ್ ಬಾರ್ಡರ್ ಅಲ್ಲಿ ಫ್ಲವರ್ಸ್ ಅಲ್ಲಿ ಬಂದಿರೋದು. ನಾವು ಬಾರ್ಡರ್ ಹಾಕ್ಸಿದ್ವಿ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ, ರಿಚ್ ಆಗಿ ಕಾಣಿಸುತ್ತೆ ಅನ್ಬಿಟ್ಟು ಬಾರ್ಡರ್ ಹಾಕ್ಸಿದ್ವಿ. ನೋಡಿ ಪಲ್ಲು ಈ ತರ ಬರುತ್ತೆ. ಈ ಸ್ಯಾರಿ ಬಂದು ಗೋಲ್ಡ್ ಅಲ್ಲಿ ಈ ತರ ಬರುತ್ತೆ. ಇದ್ರದ್ದು ಬ್ಲೌಸ್ ನಾವು ಅಂದ್ರೆ ಇದ್ರಲ್ಲಿ ಅಂದ್ರೆ ಟಿಶ್ಯೂ ಟೈಪ್ ಬಂದಿರೋದು. ಇವಾಗ ಬ್ಲೌಸ್ ಬಂದು ಈ ಟೈಪ್ ಬಂದಿತ್ತು, ನಮ್ಗೆ ಇಷ್ಟ ಆಗಿಲ್ಲ. ಅಂದ್ರೆ ಈ ಟೈಪ್ ಹೊಲ್ಸಿದ್ರು ಚೆನ್ನಾಗ್ ಕಾಣಿಸಲ್ಲ ಅನ್ಬಿಟ್ಟು ನಾವು ಹೊಲ್ಸಕ್ ಹೋಗ್ಲಿಲ್ಲ. ಬೇರೆ ಬಟ್ಟೆ ಅಂದ್ರೆ ಅವರೇ ತಂದು ಸ್ಟಿಚ್ ಮಾಡ್ಕೊಟ್ರು ಈ ಟೈಪ್ ಅಲ್ಲಿ. ಈ ಸ್ಯಾರಿ ಬ್ಲೌಸ್ ಬಂದು ಈ ಟೈಪ್ ಅಲ್ಲಿ ಬಂದಿರೋದು. ತುಂಬಾ ಅಂದ್ರೆ ನಾಟ್ ಚಿಕ್ಕದಾಗ್ತಾರಲ್ವಾ, ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ. ದೊಡ್ಡ ನಾಟ್ಸ್ ಹಾಕಿದ್ರೆ ಅಷ್ಟು ಕಮ್ಮಿ ರೇಟ್ ಅಲ್ಲಿ ಇರತ್ತೆ, ಅದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರತ್ತೆ. ಈ ಟೈಪ್ ಅಲ್ಲಿ ಡಿಸೈನ್ ಅಲ್ಲಿ ನಾವು ಸ್ಟಿಚ್ ಮಾಡಿಸಿರೋದು. ನೆಕ್ಸ್ಟ್ ಸ್ಯಾರಿ ಬಂದು ನಾವು ಮಾಂಗಲ್ಯ ಪೊಣಿಸ್ತೀವಲ್ವಾ, ಅದಕ್ಕೆ ನಾವು ಈ ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿ ನಾವು ತಗೊಂಡಿರೋದು. ಈ ಸ್ಯಾರಿ ಬಂದು ನಾವು ಬಳೆ ಶಾಸ್ತ್ರಕ್ಕೆ ಅಂತ ತಗೊಂಡಿರೋದು. ಬಳೆ ಶಾಸ್ತ್ರಕ್ಕೆ ಚೇಂಜ್ ಆಗಿ ಮಾಂಗಲ್ಯಕ್ಕೆ ನಾವು ಇದು ಮಾಡಿಸಿದ್ವಿ. ಈ ಸ್ಯಾರಿ ಬಂದು ಪಾಚಿ ಗ್ರೀನ್ ಕಲರ್ ಮತ್ತೆ ಒಂಥರ ಬ್ಲೂ ಪರ್ಪಲ್ ಬ್ಲೂ ಅಲ್ಲಿ ಬರುತ್ತೆ. ಈ ಸ್ಯಾರಿ ಬಂದು ಫುಲ್ ಇದೆಲ್ಲ ಸ್ಯಾರಿ ಬಂದು ವಿಂಟೇಜ್ ಸ್ಯಾರಿ ಅಂತೀವಿ. ಬಾರ್ಡರ್ ಬಂದು ದೊಡ್ಡದಾಗಿ ಬರುತ್ತೆ, ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಬರುತ್ತೆ. ಮತ್ತೆ ಪಲ್ಲು ಬಂದು ಈ ಟೈಪ್ ಅಲ್ಲಿ ಬರುತ್ತೆ. ನಾವು ಟ್ಯಾಸಲ್ಸ್ ಬಂದು ಈ ಟೈಪ್ ಅಲ್ಲಿ ಮಾಡಿಸಿದೀವಿ. ಟ್ಯಾಸಲ್ಸ್ ಈ ತರ ಮಾಡಿಸಿದೀವಿ. ಇದ್ರದ್ದು ಬ್ಲೌಸ್ ಬಂದು ಈ ಟೈಪ್ ಅಲ್ಲಿ ಸ್ಟಿಚ್ ಮಾಡಿಸಿದ್ವಿ ಕುಂದನ್ ವರ್ಕ್ ಅಲ್ಲಿ. ಅಂದ್ರೆ ರೆಡ್ ಮೇಲೆ ಮಾಡಿಸಿದ್ರೆ ಚೆನ್ನಾಗಿರತ್ತೆ. ಕುಂದನ್ ಏನೇ ಇದ್ರು ಬೇರೆ ಕಲರ್ಸ್ಗಿನ್ನ ರೆಡ್ ಮೇಲೆ ಚೆನ್ನಾಗಿರತ್ತೆ. ನಾವು ಬಂದು ಗ್ರೀನ್ ಅಲ್ಲಿ ಪಾಪ ಅವರು 2 ಸಲ ಓಪನ್ ಮಾಡಿ ಮಾಡ್ಕೊಟ್ರು ಮ್ಯಾಚಿಂಗ್ ಅಲ್ಲಿ. ಇದೆಲ್ಲ ನೋಡಿ ಈ ತರ ಪಲ್ಸ್ ಅಲ್ಲಿ ಬಂದಿರೋದು, ಇದೆಲ್ಲ ಚಿಕ್ಕದು ವೈಟ್ ಸ್ಟೋನ್ ಅಲ್ಲಿ ಬಂದಿರೋದು. ಇದೆಲ್ಲ ಬಾರ್ಡರ್ ಮತ್ತೆ ಸ್ಯಾರಿ ಫುಲ್ಲು ಸ್ಯಾರಿ ಅಂತೀನಿ, ಬ್ಲೌಸ್ ಫುಲ್ ಈ ತರ ಬಂದಿರೋದು. ಇದು ಸ್ಯಾರಿ ಬಂದು ನಾರ್ಮಲ್ ರೇಷ್ಮೆ ಸ್ಯಾರಿ ತರ ಇರೋದು. ರೇಷ್ಮೆ ಸ್ಯಾರಿನೇ ಇದು. ಇದೇನಂದ್ರೆ ಜಾತ್ರೆಗೆ ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡ್ಲು, ಜಾತ್ರೆಗೆ ವೇರ್ ಮಾಡಿಲ್ಲ. ಯಾವ್ದೇ ಸೀರೆ, ಅದಕ್ಕೆ ಯಾವ ಸೀರೆನೂ ತಗೊಂಬಾರ್ದು ಅನ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀನಿ. ನೀನು ತಗೊಂಬೇಡ, ನಾನು ಕೊಡ್ಸಲ್ಲ, ಏನು ತಗೊಂಬೇಡ ಅನ್ಬಿಟ್ಟು. ಯಾಕಂದ್ರೆ ಇವಾಗ ಜಾತ್ರೆಗೆ ಅನ್ಬಿಟ್ಟು ಸ್ಟಿಚ್ ಮಾಡಿಸಿರೋದು, ವರ್ಕ್ ಕೊಟ್ಟು ಸ್ಯಾರಿ ತಗೊಂಡು ಮತ್ತೆ ಕುಚ್ಚ ಹಾಕ್ಸಿ ನೋಡಿ ಡ್ರೇಪಿಂಗ್ ಮಾಡ್ಕೊಂಡು ಈ ತರ ಮಾಡ್ತಾಳೆ. ಏನ್ ಮಾಡ್ತೀರಾ ಹೇಳಿ, ಸುಮ್ನೆ ವೇಸ್ಟ್ ಇವ್ರಿಗೆ ಸ್ಯಾರೀಸ್ ಅನ್ನೋದು. ಬೇಬಿ ಕುಚ್ಚ ಹಾಕ್ಸಿ ಸ್ಯಾರಿ ಫುಲ್ ಈ ತರ ಬರುತ್ತೆ. ಇದ್ರಲ್ಲಿ ಡ್ರೇಪಿಂಗ್ ಬೇರೆ. ಇನ್ನ ಡ್ರೇಪಿಂಗ್ ನನ್ ಮಗಳಿಗೆ ತೆಗಿಯಷ್ಟು ಪುರ್ಸೊತ್ತಿಲ್ಲ ನನ್ ಮಗಳಿಗೆ. ಏನ್ ಮಾಡ್ತೀರಾ ನೋಡಿ, ಡ್ರೇಪಿಂಗ್ ಸ್ಯಾರಿ ಬಂದು ಡ್ರೇಪಿಂಗ್ ಮಾಡಿ ಇಟ್ಟಿರೋದು, ಜಾತ್ರೆಗೆ ವೇರ್ ಮಾಡಿಲ್ಲ. ಈ ಸ್ಯಾರಿ ಬಂದು ಒಂಥರ ಗ್ರೀನ್ ಕಲರ್ ಮತ್ತೆ
ಪರ್ಪಲ್ ಕಲರ್ ಬಾರ್ಡರ್ ಅಲ್ಲಿ ಬಂದಿರೋ ಸ್ಯಾರಿ ಫುಲ್ಲು. ಪಲ್ಲು ಈ ತರ ಬರುತ್ತೆ, ಬೇಬಿ ಕುಚ್ಚಲ್ಲಿ ಹಾಕ್ಸಿರೋದು. ಇದ್ರದ್ದು ಬ್ಲೌಸ್ ಬಂದು ರಂಗೋಲೆ ಡಿಸೈನ್ ಅಲ್ಲಿ, ಇವಾಗೆಲ್ಲ ಟ್ರೆಂಡಿಂಗ್ ಬಂದು ರಂಗೋಲೆ ಡಿಸೈನ್ ಬಂದಿರೋದು. ಅದಕ್ಕೋಸ್ಕರ ಸಿಂಪಲ್ ಆಗಿ ಮಾಡ್ಸೋಣ ಅನ್ಬಿಟ್ಟು ಬ್ಲೌಸ್ ಈ ತರ ಮಾಡ್ಸಿರೋದು. ನೋಡಿ ಎಷ್ಟು ಚೆನ್ನಾಗಿ ರಂಗೋಲೆ ಡಿಸೈನ್ ಹಾಕವ್ರೆ. ಈ ಸ್ಯಾರಿ ಬಂದು ಜಾತ್ರೆಗೆ ವೇರ್ ಮಾಡಿಲ್ಲ, ಸ್ಯಾರಿ ಬಂದು ಹಂಗೆ ಐತೆ. ಇನ್ನ ಇವಾಗ ಬರೋ ಮದ್ವೆಗನ ವೇರ್ ಮಾಡ್ಕೊ ಅಂದ್ರೂ ವೇರ್ ಮಾಡಲ್ವಂತೆ. ಇವ್ರಿಗೆಲ್ಲ ಏನಂದ್ರೆ ಚಿಕ್ಕ ಡ್ರೆಸ್ಗಳು ಬೆಸ್ಟ್. ಈ ಸ್ಯಾರಿ ಎಲ್ಲ ಸ್ವಲ್ಪ ಕ್ರೇಪಲ್ಲಿ ನಾವು ತಗೊಂಡಿರೋದು. ಒಂದ್ ಸ್ವಲ್ಪ ಸ್ಯಾರೀಸ್ ತಗೊಂಡ್ವಿ, ಎಲ್ಲಾನ ದೇವಸ್ಥಾನಕ್ಕೆ ಹೋಗೋಗ್ ವೇರ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರತ್ತೆ ಅನ್ಬಿಟ್ಟು. ನಾವು ಅರ್ಶಿನ ಕುಂಕುಮಕ್ಕೆ ತಾಂಬೂಲಕ್ಕೆ ಕೊಡ್ಬೇಕಲ್ವಾ, ಅಂದ್ರೆ ಮಡ್ಲಕ್ಕಿ ಇಟ್ಟು ಕೊಡ್ಬೇಕು. ಅದಕ್ಕೋಸ್ಕರ ನಾನು ಒಂದಷ್ಟು ಸ್ಯಾರೀಸ್ ಕೊಡಿಸ್ದೆ. ಇದು ಬಂದು ಪಿಂಕ್ ಮತ್ತೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ. ಇದ್ರದ್ದು ಬ್ಲೌಸ್ ಬಂದು ಬ್ಲೂ. ತುಂಬಾ ಜನ ಕೇಳ್ತಾ ಇದ್ರಿ ಇದ್ರಲ್ಲಿ ಬ್ಲೂ ಅಲ್ಲಿ ಈ ತರ ಇದ್ರೆ ಮೇಡಮ್ ಬೇಕು 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 ಅನ್ಬಿಟ್ಟು ನಾನು ವಿಡಿಯೋಸ್ ಅಲ್ಲಿ ಕೇಳ್ತಾನೆ ಇದ್ದೀರಾ. ಇದೆಲ್ಲ ಬಂದು ಈ ಕಲೆಕ್ಷನ್ಸ್ ಬಂದು ಈ ಸ್ಯಾರಿಗೆ ಈ ತರ ಬ್ಲೌಸ್ ಬಂದಿರೋದು. ನಾವೇನ್ ಮಾಡ್ತೀವಿ ಅಂದ್ರೆ ವಿಡಿಯೋಸ್ಗೆ ಬೇಕಾಗಿರತ್ತಲ್ವಾ, ನಾವ್ ಏನು ಸ್ಟಿಚ್ ಮಾಡ್ಸಕ್ ಹೋಗಲ್ಲ ವಿಡಿಯೋಸ್ಗೆ ಬ್ಲೌಸಸ್. ಅದಕ್ಕೋಸ್ಕರ ಈ ತರ ಕಾಂಟ್ರಾಕ್ಟ್ ಇರತ್ತಲ್ವಾ, ಅದನ್ನ ನೋಡಿ ಹಾಕೊಂತಾ ಇದೀವಿ. ತುಂಬಾ ಜನ ಕೇಳ್ತಾ ಇದೀರಾ. ಆದ್ರೆ ಸಿಕ್ಕಿದ್ರೆ ನಾನು ಸೇಲ್ ಮಾಡ್ತೀನಿ. ನನ್ಗೂ ಎಲ್ಲೂ ಸಿಗ್ತಾ ಇಲ್ಲ, ನಾನು ಚೆಕ್ ಮಾಡ್ತಾ ಇದ್ದೀನಿ ಈ ತರ ಬ್ಲೌಸ್ ಕಲೆಕ್ಷನ್ಸ್. ನೋಡಿದ್ರೆ ಸಿಕ್ಕಿದ್ರೆ ನಾನು ಆನ್ಲೈನ್ ಅಲ್ಲಿ ಹಾಕ್ತೀನಿ. ಈ ಸ್ಯಾರಿಗೆ ಪಿಂಕ್ ಕಲರ್ ಸ್ಯಾರಿಗೆ ಈ ಬ್ಲೌಸ್ ಎಲ್ಲ ನನ್ನ ಮಗಳು ಸ್ವಲ್ಪ ಬೋಟ್ ನೆಕ್ ಸಿಗ್ತಾಳೆ, ಓಪನಿಂಗ್ ಇರಲ್ಲ. ನೋಡಿ ಈ ತರ ಡಿಸೈನ್ಸ್ ಅಲ್ಲಿ ಚೆನ್ನಾಗಿರತ್ತೆ. ಎಲ್ಲ ಒಂದೊಂದು ಡಿಸೈನ್ ಇಟ್ಟು ಹೊಲ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ಇದು ಬಂದು ಇದಕ್ಕೆ ಬ್ಲೂ ಮತ್ತೆ ಪಿಂಕ್. ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗೈತೆ ಅನ್ನೋದು. ಈ ಸ್ಯಾರಿ ಬಂದು ಇದು ಅಷ್ಟೇ. ಈ ಸ್ಯಾರಿ ಬಂದು ಇದು ಬರುತ್ತೆ ಕ್ರೇಪ್ ಅಲ್ಲಿ, ಒಂಥರ ಮೈಸೂರು ಸಿಲ್ಕ್ ತರ ಬರುತ್ತೆ. ಇದೆಲ್ಲ ನೋಡಿ ಇನ್ನ ಸ್ಯಾರಿ ಒಂದ್ಸಲ ವೇರ್ ಮಾಡೋವಳೆ ಅಷ್ಟೇ, ಇನ್ನ ವೇರ್ ಮಾಡಿಲ್ಲ. ಅದಂತೂ ಪಿಂಕ್ ಕಲರ್ ಅಂತೂ ವೇರೇ ಮಾಡಿಲ್ಲ. ಇದು ಬಂದು ಒಂದ್ಸಲ ವೇರ್ ಮಾಡವಳೆ. ಇದು ಸ್ಟಿಚ್ ಮಾಡಿಸಿರೋದು ಬ್ಲೌಸ್ ಬಂದು ಈ ತರ ಟೈಪ್ ಅಲ್ಲಿ ಸ್ಟಿಚ್ ಮಾಡಿಸಿರೋದು. ಎಲ್ಲ ಡಿಸೈನ್ಸ್ ಚೆನ್ನಾಗಿ ಸ್ಟಿಚ್ ಚೆನ್ನಾಗಿ ಮಾಡ್ಕೊಟ್ರು. ಅಂದ್ರೆ NRI ಲೆವೆಟ್ ಅಲ್ಲಿ ಸ್ಟಿಚ್ ಚೆನ್ನಾಗಿ ಮಾಡ್ಕೊಡ್ತಾರೆ. ಬ್ಲೌಸಸ್ ನೀವ್ ಹೆಂಗೆ ಹೇಳಿದ್ರು ಆ ತರನೇ ಸ್ಟಿಚ್ ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ತುಂಬಾ ಜನ ಕೇಳ್ತಾ ಇದ್ರಿ ಬ್ಲೌಸಸ್ ಎಲ್ಲಿ ಸ್ಟಿಚ್ ಮಾಡ್ಸೋದು ಅನ್ಬಿಟ್ಟು. ಯಾಕೆಂದ್ರೆ ಇವಾಗ ನಾವ್ ಹೇಳೋದು ಅವ್ರು ಲೇಟ್ ಮಾಡ್ತಾರೆ. ಇವಾಗ ನಾವು ತೋರ್ಸಿರೋದು ಒಂದು ಡಿಸೈನ್ ಆದ್ರೆ ವರ್ಕ್, ಇವಾಗ ರೇಷ್ಮೆ ಸೀರೆದು ನಾವು ತೋರ್ಸಿರೋದು ಒಂದಾಗಿ ಅವರು ಸ್ಟಿಚ್ ಮಾಡೋದು ಒಂದಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾನು ಅದಕ್ಕೋಸ್ಕರ ಯಾರ್ದು ಏನ್ ಮೆನ್ಷನ್ ಮಾಡಿಲ್ಲ ಅಡ್ರೆಸ್ಗಳು. ನಾವು ಒಂದ್ ಕಡೆ ಸ್ಟಿಚ್ ಮಾಡ್ಸಿಲ್ಲ, ಒಂದು 3-4 ಕಡೆ ಸ್ಟಿಚ್ ಮಾಡ್ಸಿರೋದು. ಅದಕ್ಕೋಸ್ಕರ ಯಾರಿಗೂ ನಾನು ಮೆನ್ಷನ್ ಮಾಡಕ್ ಹೋಗಿಲ್ಲ. ಇದು ಅಷ್ಟೇ. ನಾರ್ಮಲ್ ಬ್ಲೌಸಸ್ ಅಂತೂ ಅವರು ವರ್ಕ್ ಮಾಡ್ತಾರೆ. ಸ್ಯಾರಿದು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಪಿಂಕ್ ರೋಸ್ ಬೊಟಿಕ್ ಅಲ್ಲಿ ಅವ್ರು ಮಾಡ್ಕೊಡೋದು ಚೆನ್ನಾಗಿ ಮಾಡ್ಕೊಡ್ತಾರೆ. ಈ ಸ್ಯಾರಿಗೆ ಬಂದು ಈ ಬ್ಲೌಸ್ ಬರತ್ತೆ. ಎಲ್ಲಾನ ದೇವಸ್ಥಾನಕ್ಕೆ ವೇರ್ ಮಾಡ್ಕೊಂಡು ಹೋದ್ರು ಚೆನ್ನಾಗಿರತ್ತೆ. ಇನ್ನ ಯಾವ್ದು ಏನು ವೇರ್ ಮಾಡಿಲ್ಲ ನನ್ ಮಗಳು. ಎಂಗೇಜ್ಮೆಂಟ್ ಸ್ಯಾರಿ ಬಂದು ಅಲ್ಲಿ ಅಂದ್ರೆ ಗಂಡನ ಮನೇಲಿ ಇಟ್ಟ ಸ್ಯಾರಿ ಏನ್ ಮಾಡವಳೆ ಅಂದ್ರೆ ನನ್ ಸ್ಯಾರಿ ಅವಳ ಸ್ಯಾರಿ ಮಿಸ್ ಆಗೈತೆ, ಕಾಣಿಸ್ತಾ ಇಲ್ಲ. ನಮ್ಗಂತೂ ಬೆಳಿಗಿಂದ ಹುಡುಕಿ ಸಾಕಾಗ್ತಾ ಐತೆ. ನನ್ ಮಗಳದ್ದು ಎಂಗೇಜ್ಮೆಂಟ್ ಸ್ಯಾರಿ ಸಿಗ್ತಾ ಇಲ್ಲ. ಅಂದ್ರೆ ಎಲ್ಲ ಹೋಗೈತೆ, ಹುಡುಕ್ಬೇಕು. ಈ ಸ್ಯಾರಿ ಬ್ಲೌಸ್ ಮಾತ್ರ ಈ ತರ ಬಂದಿರೋದು. ಎಲ್ಲ ಕ್ಲೋಸ್ ನೆಕ್ ಇಕ್ಕವಳೆ, ಯಾವ್ದೇ ಓಪನ್ ನೆಕ್ ಇಕ್ಕಿಲ್ಲ ನಮ್ಮಂಗೆ. ನೋಡಿ ಪಿಕಾಕ್ ಡಿಸೈನ್ ಅಲ್ಲಿ ಓಪನ್ ನೆಕ್ ಇಕ್ಕಿಲ್ಲ ಆಂಟಿ ತರ. ಚೆನ್ನಾಗಿ ಹೇಳ್ತೀಯ. ಹಾಗಾದ್ರೆ ನಾವೆಲ್ಲ ಆಂಟಿಗಳೇ. ನೀನು ಆಂಟಿ ಆಗ್ತೀಯ ನೋಡು. ಆಂಟಿ ಆಗ್ದಿರಾನೇ ಇರ್ತೀಯ ನೋಡೋಣ. ಸುಮ್ನೆ ನೋಡಿ ಡಿಸೈನ್ಸ್ ಎಲ್ಲ ಈ ತರ ಬಂದಿರೋದು. ಇದು ಬಂದು ಎಂಗೇಜ್ಮೆಂಟ್ ಬ್ಲೌಸ್. ಸ್ಯಾರಿ ಇಲ್ಲ, ಬೇಕಾದ್ರೆ ಸೈಡಲ್ಲಿ ಫೋಟೋ ಹಾಕ್ತೀನಿ, ಚೆಕ್ ಮಾಡಿ. ಇದು ಒಂಥರ ವರ್ಕ್ ಸ್ಯಾರಿ, ವೈಟ್ ಮೇಲೆ ವರ್ಕ್ ಬಂದಿರೋದು. ಮತ್ತೆ ಇದು ಬ್ಲೌಸ್. ಇದೇನಕ್ ಕಲರ್ ತಗೊಂಡ್ವಿ ಅಂದ್ರೆ ವರ್ಕ್ ಸ್ಯಾರಿ ಎಲ್ಲ ಡಿಫ್ರೆಂಟ್ ಆಗಿ ತಗೊಂತಾರೆ ಎಲ್ಲಾರುನು. ನಾನು ಹಳ್ದಿಗೋ ಎಲ್ಲಾನ ದೇವಸ್ಥಾನಕ್ಕೆ ಚೆನ್ನಾಗಿರತ್ತೆ ಅನ್ಬಿಟ್ಟು ನಾನು ಈ ಟೈಪ್ ಅಲ್ಲಿ ತಗೊಂಡಿರೋದು. ಇದು ರಮ್ಮಿಂದೆ, ನಂದಲ್ಲ. ಈ ಸ್ಯಾರಿ ಬಂದು ಈ ಸ್ಯಾರಿ ಡಿಸೈನ್ ಅಲ್ಲಿ ಬ್ಲೌಸ್ ಯಾವ ತರ ಡಿಸೈನ್ ಅಲ್ಲಿ ಬಂದಿರೋದು ಅದೇ ಟೈಪ್ ವರ್ಕ್ ಮಾಡ್ಸಿದೀವಿ. ಇದು ವರ್ಕ್ ಸ್ಯಾರಿ.
ವರ್ಕ್ ಸ್ಯಾರಿ ನೋಡಿ ಗ್ರೇ ಕಲರ್ ಮತ್ತೆ ಪಲ್ ಇದು ವರ್ಕ್ ಈ ತರ ಬಂದಿರೋದು ಸ್ಯಾರಿ ಫುಲ್ಲು. ಸ್ಯಾರಿ ಬಂದು ಪ್ಲೈನ್ ಅಲ್ಲಿ ಬಾರ್ಡರ್ ಅಲ್ಲಿ ಬರುತ್ತೆ. ಈ ಸ್ಯಾರಿ ಇನ್ನ ಓಪನ್ ಮಾಡಿಲ್ಲ. ಅವರೇ ಅಂದ್ರೆ ಸ್ಯಾರಿ ತಗೊಂತೀವಲ್ವಾ, ಅವರೇ ಫಾಲ್ಸ್ ಎಲ್ಲ ಡ್ರೈ ಕ್ಲೀನಿಂಗ್ ತರ ಮಾಡಿ ಅವರೇ ಕ್ಲೀನ್ ಆಗಿ ಐರನ್ ಮಾಡ್ಕೊಡ್ತಾರೆ. ಇನ್ನ ಅವ್ರು ಹೆಂಗ್ ಕೊಟ್ಟವ್ರೆ ಹಂಗೆ ಐತೆ, ಇನ್ನಷ್ಟು ಇನ್ನ ವೇರ್ ಮಾಡಿಲ್ಲ. ಸ್ಯಾರಿ ಫುಲ್ ಪ್ಲೈನ್ ಅಲ್ಲಿ ಬಾರ್ಡರ್ ಅಲ್ಲಿ ಬರುತ್ತೆ. ಈ ಸ್ಯಾರಿ ವರ್ಕ್ ಬಂದು ಈ ತರ ಬರುತ್ತೆ. ಅದು ಇದು ಅಷ್ಟೇ ತುಂಬಾ ಜನ ಕಮೆಂಟ್ಸ್ ಹಾಕ್ತಾ ಇದ್ರು, ವರ್ಕ್ ಸ್ಯಾರಿ ಬ್ಲೌಸ್ ಶಾಪ್ ಅಂತ ಇದ್ರು. ಈ ಸ್ಯಾರಿ ಚಿಕ್ಕಪೇಟೆಯಲ್ಲೇ. ನಾನು ಅಡ್ರೆಸ್ ಮೆನ್ಷನ್ ಮಾಡಿದ್ದೀನಿ, ಯಾರ್ಯಾರು ಮೆಸೇಜ್ ಮಾಡಿದ್ದೀರೋ ಅವ್ರಿಗೆ ಅಡ್ರೆಸ್ ಮೆನ್ಷನ್ ಮಾಡಿದ್ದೀನಿ. ಇದು ಬ್ಲೌಸ್ ಬಂದು ಫುಲ್ ವರ್ಕ್ ಅಲ್ಲಿ ರೆಡಿ ಬ್ಲೌಸ್ ನಾವು ತಗೊಂಡಿರೋದು. ಹೆವಿ ವರ್ಕ್ ಅಲ್ಲಿ ಬರುತ್ತೆ ಈ ಬ್ಲೌಸ್ ಬಂದು. ಇದ್ರದ್ದು ಪ್ರೈಸ್ ಬಂದು 11,500 ಇದು. ಈ ಪ್ರೈಸ್ ಬಂದು 11,500 ಬೀಳತ್ತೆ. ಅದು ವರ್ಕ್ ಬ್ಲೌಸ್ ಇಂದ ಅಷ್ಟು ಕಾಸ್ಟ್ ಬೀಳತ್ತೆ ಅಷ್ಟೇ, ಇನ್ನೇನಿಲ್ಲ. ವೇರ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ನೆಕ್ಸ್ಟ್ ಸ್ಯಾರಿ ಬಂದು ಎಲ್ಲೋ ಸ್ಯಾರಿ, ಒಂಥರ ಟಿಶ್ಯೂ ಟೈಪ್ ರೇಷ್ಮೆ ಸೀರೆ ಸ್ಯಾರಿ. ಇದು ಬಂದು ಅಂದ್ರೆ ಸಿಲ್ವರ್ ಕಲರ್ ಬಾರ್ಡರ್ ಅಲ್ಲಿ ಬಂದಿರೋದು. ಸ್ಯಾರಿ ಎಲ್ಲ ಬುಟಾಸ್ ಬಂದು ಸಿಲ್ವರ್ ಅಲ್ಲಿ ಬರುತ್ತೆ. ಇದು ಮೇಲ್ ಬಂದು ಸ್ಮಾಲ್ ಬಾರ್ಡರ್ ಬರುತ್ತೆ, ಕೆಳಗಡೆ ಬಂದು ಬಿಗ್ ಸೈಜ್ ಬಾರ್ಡರ್ ಅಲ್ಲಿ ಬರುತ್ತೆ. ಈ ಸ್ಯಾರಿ ಬಂದು ಈ ತರ ಬರುತ್ತೆ. ಮೇಲ್ ಬಂದು ಸ್ಮಾಲ್ ಬಾರ್ಡರ್, ಕೆಳಗಡೆ ಬಂದು ಬಿಗ್ ಬಾರ್ಡರ್ ಮತ್ತೆ ಬುಟಾಸ್ ಅಲ್ಲಿ ಬರುತ್ತೆ. ಪಲ್ಲು ಬಂದು ಸಿಲ್ವರ್ ಅಲ್ಲೇ ಪಲ್ಲು ಬುಟಾಸ್ ಬಂದಿರೋದು. ನನ್ನ ಮಗಳ ಮದ್ವೆದು ಕಲೆಕ್ಷನ್ಸ್ ಇಷ್ಟು ತೋರಿಸಿದ್ವಿ. ಲೆಹಂಗಾ ಅದೆಲ್ಲ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಕಮೆಂಟ್ ಮಾಡಿ. ಲೆಹಂಗಾ ಮತ್ತೆ ಗೌನು ಅದೆಲ್ಲ ಸಂಗೀತ್ ಬಟ್ಟೆ ಏನಾನ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮೆಸೇಜ್ ಹಾಕಿದ್ರೆ ಮಾಡ್ತೀನಿ. ಇವತ್ತಿಂದು ವಿಡಿಯೋಸ್ ನಿಮ್ ಕಲೆಕ್ಷನ್ ಇಷ್ಟ ಆಗಿರ್ಬೋದು. ಈ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.